ನಿನ್ನ ನೋಡ್ತಾ ಇದ್ರೆ ಬಾಗ್ಲು ಚಿಲ್ಕ ಬೋಲ್ಟ್ ಎಲ್ಲ ಹಾಕ್ಬಿಡ್ಲಾ ಅನ್ನಿಸ್ತಾ ಇದೆ. ಹಾ ಆಗ ನಾನ್ ನಿನಗ್ 3 ಗಂಟೆ ಹಾಕ್ಬೇಕಾಗತ್ತೆ. ನಾನ್ ರೆಡಿ. ಏನ್ ರೆಡಿ? ಗಜ. ಸತ್ಯ ಬಿಡು. ಸತ್ಯ ಬಿಡಲ್ಲ. ನೋ. ಸತ್ಯ ಯಾರ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ಬಿಡು. ಬಿಡು. ಸತ್ಯ ಬಿಡು. ಸತ್ಯ ಸತ್ಯ ಬಿಡು. ಇದೇನ್ ಮಗು ಅಳಸೋಂಡು? ಮಗು ಎಲ್ಲ ನಾನು. ಹಾ ಸಾರಿ ಡಾ, ಟ್ಯಾಕ್ಸಿ ನಿಂದೇನೆ, ಲಿಫ್ಟ್ ತಗೊಂಡೆ ಅಷ್ಟೇ. ಬಾಯ್ ಅಪ್ಪಾಜಿ. ಏನು ಏನು ಇದು? ಟೀ ಶರ್ಟ್ ಇದೆಲ್ಲ ಅವತ್ ಕಾಲೇಜಲ್ಲಿ ಸತ್ತಿನ ನೀನು ನೋಡ್ಕೊಂಡೆ, ಇವತ್ತು ಬಾಗ್ಲ ಹಾಕೊಂಡು. ಅಪ್ಪಾಜಿ ಇದೆಲ್ಲ ಬಿಡಲ್ಲ, ಸುಮ್ನೆ. ಆ ಇಷ್ಟೆಲ್ಲ ಮಾಡಿ ಸುಮ್ನೆನಾ? ಇವಳು ನೋಡಿದ್ರೆ ಹಿಂಗ ಆಡ್ತಾವ, ನಾವು ನೋಡಿದ್ರೆ ಹಂಗ ಆಡ್ತಾನ. ಅಣ್ಣ, ಏನು? ನಾನು ನಿಮ್ ಜೊತೆ ಬರ್ತೀನಿ. ಏನ್ ಶ್ರೀರಾಮಚಂದ್ರ ಪಟ್ಟಾಭಿಷೇಕನ? ಮದ್ವೆ ಆಗದೆ ಆ ಮನೆಗೆ ಆಗಲ್ಲ, ಹೋಗಾಗಿಲ್ಲ ಗೊತ್ತಾ? ಅವರೇ ಪರ್ಸನಲ್ ಆಗಿ ಬರಕ್ ಹೇಳಿದ್ದಾರೆ. ನೀನೇ ಏನಾದ್ರೂ ಮ್ಯಾನೇಜ್ ಮಾಡ್ಬೇಕು. ಶ್ವೇತನ ಜೊತೆ ಕರ್ಕೋ. ನೋಡ್ರು ಅಲಂಕಾರ ಎಲ್ಲ ಬಹಳ ಚೆನ್ನಾಗಿದೆ. ಬನ್ನಿ ಬಾವ. ಬನ್ನಿ ಅಕ್ಕೆ. ವರಲಕ್ಷ್ಮಿ ಬಂದ್ಬಿಟ್ಟಿದ್ದಾಳೆ. ಹಾ ನೀವ್ ಫೋನ್ ಇಟ್ರಿ, ಆದ್ರೆ ನಮ್ ಬಾವ ಅದೇ ಫೋನ್ ತಗೊಂಡು ನೀನ್ ಬರ್ಲೇಬೇಕು ಅಂತ ನಮ್ಮವರು ಕಾಲಿಗೆ ಬಿದ್ರಂತೆ. ಮಾಡ್ಬಿಟ್ನಾ? ಹೇ, ಆ ಹೂ ಸರಿಯಾಗೇ ಇದೆ, ಕೀಳ್ಬೇಡ. ಬೇಕೂಫಾ. ಬಾವಾ ಬನ್ನಿ, ಎಲ್ಲ ಬನ್ನಿ. ಸತ್ಯ ನಡೆದಿದ್ ನೋಡಿ ಈ ಅಪ್ಪಾಜಿಗೆ ತುಂಬಾ ಬೇಜಾರಾಗ್ತಾ ಇದೆ. ಏನ್ ನಡೀತು? ರೂಮ್ ನಲ್ಲಿ ಗಜ ನೀನು. ಈಗಾದ್ರೆ ತುಂಬಾ ಕಷ್ಟ ಅಪ್ಪಾಜಿ. ಇವತ್ತಲ್ಲ ನಾಳೆ ಇದೆಲ್ಲ ಕಾಮನ್. ಅವ್ನ್ ನೋಡಿದ್ರೆ ಸುಮ್ನೆ ಅಂತಾನೆ, ನೀನ್ ನೋಡಿದ್ರೆ ಕಾಮನ್ ಅಂತ್ಯ. ಸುಮ್ನೆನ ಕಾಮನ್ನ ನಂಗೆ ಈಗ್ಲೇ ಹೇಳ್ಬೇಕು. ಈ ಬ್ರಿಲಿಯಂಟ್ ತಲೆಗೆ ಹೊಳಿದೇ ಇರೋದು ಏನಿದೆ ಅಪ್ಪಾಜಿ? ಪಾದರಸ ನೀನು. ಇಷ್ಟಕ್ಕೂ ಸುಮ್ನೆನ ಕಾಮನ್ನ ಹೇಳಲೇ ಇಲ್ವಲ್ಲ. ಚಂದ್ರಶೇಖರನ್ ಮಗ ಕಣ್ರಿ. ಹೌದಲ್ಲೇ ಸಕ್ಕದ ತಗ್ಲಾಕ್ಬಿಟ್ಟಲ್ಲ ಬಾವ ನೀನು. ಇಲ್ಲಾಂದ್ರೆ ನಾವೆಲ್ಲ ತಗೊಳಕತ್ತಿದ್ವಲ್ಲಪ್ಪ. ಕೇಳ್ಬಿಟ್ರೆ ಚೆನ್ನಾಗಿದ್ಯಾ? ಈಗ ತಾನೇ ನಿಮ್ಮಮ್ಮ ಸಿಕ್ಕಿದ್ಲು, ನೀನ್ ಬಂದಿದ್ಯಾ ಅಂತ ಹೇಳಿದ್ಲು. ಬೆಂಗಳೂರು ನೀರ್ ಕುಡಿದ ತಕ್ಷಣ ಹೇಗಿದ್ಯಪ್ಪ ಕಲ್ಲರು? ಆಹಾ, ಮಿರಿ ಮಿಂಚಿತಾ ಇದೆಯಾ? ನನ್ನ ಮಗಳು ವಿದ್ಯಾ ಅಂತ. ಹೇಗಿದ್ದಾಳೆ? ಗುರ್ತ್ ಸಿಗ್ಲಿಲ್ವಾ? ಇಲ್ವಲ್ಲ. ಅಯ್ಯಯ್ಯೋ, ಈಗ ತಾನೇ ನಿಮ್ಮಮ್ಮ ಸಿಕ್ ಹೇಳಿದ್ಲು, ನಿನ್ ಮಗಳು ಮಹಾಲಕ್ಷ್ಮಿ ತರ ಇದ್ದಾಳೆ ಅಂತ. ಆಹಾ, ಏನ್ ನಾಚ್ಕೋತೀಯ? ಯಾವಾಗ್ಲೂ ಗಜ ಗಜ ಅಂತ ಕನ್ವರ್ಸ್ತಾ ಇರ್ತೀಯ. ಈಗ ಎದುರಿಗೆ ಇದ್ರು ಮಾತಾಡ್ಸಕ್ ನಾಚ್ಕೋತಿಯಲ್ಲಿ. ಇವ್ರು ನೋಡು ಹೇಗ್ ನಿಂತವ್ರೆ, ಒಳ್ಳೆ ಗಡಗಮ್ಮ ನಿಂತವ್ರೆ. ನಮ್ಮ ಅಪ್ಪನಿಗೆ ಬಡ್ಕೊಂಡೆ ಈ ಬಾಂಡಿಗೆ ನಾನು ಕೊಟ್ಟು ಮದುವೆ ಮಾಡ್ಬೇಡ ಅಂತ. ಮಾತಾಡ್ಸ್ರಿ ಹುಡುಗನ, ಮಾತಾಡ್ಸಿ. ಏನಪ್ಪ ಗಜ ಚೆನ್ನಾಗಿದ್ಯಾ? ಏನ್ ಚಂದನೋ ಏನೋ ಈ ಕೀಚೈನು. ಪಕ್ಕದಲ್ಲಿ ನಮ್ಮೂರು ಅಂತ ನಮ್ ಜನ ಇಲ್ದಿದ್ರೆ ಏನಕ್ಕಪ್ಪ? ಮೂರ್ಛೆ ರೋಗ. ನಮ್ಮನೆ ಫಂಕ್ಷನ್ ಅಂತ ಬಂದೆ, ಇಲ್ಲ ಅಂದ್ರೆ ಕೀಚೆನ್ ಇಟ್ಕೊಂಡು ನಿಂತಿರೋದೆ ಅಷ್ಟೇ. ವಿದ್ಯಾ ತುಂಬಾ ಚೆನ್ನಾಗಿದ್ದಾಳೆ, ನನಗಿಡಿಸಿದಾಳೆ. ಅಯ್ಯಯ್ಯೋ, ಏನ್ ಚೆನ್ನಾಗಿದ್ರಿ, ಏನ್ ಪ್ರಯೋಜನ ಬಂತಪ್ಪ? ಅದೃಷ್ಟನು ಬೇಕಲ್ವಾ? ಅಯ್ಯೋ, ಏನ್ರಿ ಮಕ್ಕ ನೋಡ್ಕೊಂಡು ನಿಂತಿದ್ದೀರಾ ಗಡ್ಗೊಂಬತ್ತಾರ? ಅಲ್ಲಿ ಚೀಟಿಗೆ ಹೋಗ್ಬೇಕು, ಜನ ಎಲ್ಲ ಕಾಯ್ಕೊಂಡು ನಿಂತಿರ್ತಾರೆ. ನಡ್ರಿ ಮೊದ್ಲು. ನೋಡಪ್ಪ, ನೀನು ತಲೆ ಸುತ್ತ ಬಂದು ಎಲ್ಲರೂ ಬಿದ್ದಿದ್ಬಿಟ್ಟಿಯ. ಏನ್ ಬಿಟ್ರು ಈ ಕೀಚೆನ್ ಮಾತ್ರ ಬಿಡ್ಬೇಡ. ಹುಷಾರು. ಬರ್ಲಪ್ಪ, ಬರ್ತೀನಿ. ಬಾವ ಅಂದ್ರೆ ನಿಮ್ಗೆ ಬರಲ್ಲ, ಎಲ್ಲ ಸುಮ್ನೆ. ಹಂಗಂದ್ರೆ ಅದು ಸುಮ್ನೆ. ಸತ್ಯ ಹೇಳಿದ್ ಕರೆಕ್ಟೇ. ಈ ಅಪ್ಪಾಜಿ ಪಾದರಸ